ಅಂದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಸುಮಾರು 10 ಜನ ಶಿಕ್ಷಕರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದೊಂದು ಬ್ಯಾಡ್ ನ್ಯೂಸ್ ಆಗಿರತ್ತೆ. ಕೆಲವೊಂದು ವಿದ್ಯಾರ್ಥಿ ಕಾಯ್ತಾ ಇರಬಹುದು, ಸರ್ ಇವತ್ತು SSLC ರಿಸಲ್ಟ್ ಬರತ್ತೆ, ನಾಳೆಗೆ SSLC ರಿಸಲ್ಟ್ ಬರತ್ತೆ, ಇನ್ನು ಒಂದು ವಾರದಲ್ಲಿ ಬರತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಆದ್ರೆ ಆ ಒಂದು ರಿಸಲ್ಟ್ ಅನ್ನ ಈ ಒಂದು ಶಿಕ್ಷಕರನ್ನ ಸಸ್ಪೆಂಡ್ ಮಾಡಿದಾರಲ್ಲ, ಆ ಒಂದು ಕಾರಣಕ್ಕಾಗಿ ಸುಮಾರು ಒಂದು ವಾರದಿಂದ 2 ವಾರಗಟ್ಟಲೆ ಮುಂದ್ಗಡೆ ಹಾಕಿದ್ದಾರೆ. ಈಗ ಇವತ್ತೇ ರಿಲೀಸ್ ಮಾಡಬಹುದಿತ್ತು ಅಥವಾ ನಾಳೆಗೆ ರಿಲೀಸ್ ಮಾಡಬಹುದಿತ್ತು. ಆದ್ರೆ ಆ ಒಂದು ಕಾರಣದಿಂದ ಮುಂದ್ಗಡೆ ಹಾಕಿದ್ದಾರೆ. ಅವ್ರು ಏನ್ ತಪ್ಪು ಮಾಡಿದಾರೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ, ಮತ್ತು ಕರ್ನಾಟಕ ರಾಜ್ಯದ ಯಾವ ಒಂದು ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿರತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಮತ್ತೆ ಇಷ್ಟ್ಯಾಕ್ ಡಿಲೇ ಆಗಿದೆ, ಈ ಒಂದು SSLC ರಿಸಲ್ಟ್ ಬರೋದಕ್ಕೆ ಇಷ್ಟ್ಯಾಕ್ ಡಿಲೇ ಆಗಿದೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಪ್ರತಿಯೊಂದು ಮಾಹಿತಿ ಇರತ್ತೆ, ವಿಡಿಯೋ ಕೊಡಿಸೋಣ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು SSLC ಪರೀಕ್ಷೆ ಚೆಕ್ ಮಾಡೋದು ಶಿಕ್ಷಕರು. ಕರ್ನಾಟಕ ರಾಜ್ಯದಲ್ಲಿರುವಂತ ಪ್ರತಿಯೊಬ್ಬರು ಶಿಕ್ಷಕರು ಈ ಒಂದು SSLC ಪರೀಕ್ಷೆನ ಚೆಕ್ ಮಾಡ್ತಾರೆ. ಅದರಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ತಪ್ಪನ್ನ ಮಾಡ್ತಿದ್ದಾರೆ ಈ ಒಂದು ಶಿಕ್ಷಕರು. ಅವರಿಗೆ ಯಾವ ರೀತಿಯಾಗಿ ಅಂದ್ರೆ ಲಂಚ ತಗೊಳ್ಳೋದು, ಅವರಿಗೆ ಮಾಸಾನ ಜಾಸ್ತಿ ಕೊಡೋದು, ಈ ರೀತಿಯಾಗಿ ಮಾಡ್ತಾ ಇದ್ರು. ಅದೇ ಒಂದು ಕಾರಣಕ್ಕಾಗಿ ಈಗ ಅಂತ ಒಂದು ಶಿಕ್ಷಕರನ್ನ ಸಸ್ಪೆಂಡ್ ಮಾಡಿದ್ದಾರೆ ಸರ್ಕಾರ, ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ. ಇದರಲ್ಲಿ ಅಕ್ರಮ ವಿವರಣ ಒಂದೊಂದಾಗಿ ತಿಳಿಸ್ಕೊಡ್ತೇನೆ, ನೆನಪಿಟ್ಕೊಳ್ಳಿ. CCTV ದೃಶ್ಯಗಳಲ್ಲಿ ದಾಖಲಾದ ಅಕ್ರಮ, ಪರೀಕ್ಷಾ ಕೊಠಡಿಯಲ್ಲಿ ಅನಧಿಕೃತ ವ್ಯಕ್ತಿಗಳು ಪ್ರವೇಶ ಮತ್ತು ಉತ್ತರ ಪತ್ರಿಕೆದೊಂದಿಗೆ ಅಕ್ರಮ ಚಟುವಟಿಕೆಗಳು ಕಂಡು ಬಂದಿದೆ. ಅಂದ್ರೆ ಕರೆಕ್ಟ್ ಆಗಿ ಆ ಒಂದು SSLC ಮೊದಲಿಗೆ ಏನಾಗ್ತಾ ಇದ್ರು, SSLC ಪರೀಕ್ಷೆಯಲ್ಲಿ ಬರೆಯೋ ಸಮಯದಲ್ಲಿ ಆ ಒಂದು ಶಿಕ್ಷಕರೇ ಆ ಒಂದು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ರು, ಅಂದ್ರೆ CCTV ಇದ್ರೂ ಕೂಡ, ಫುಟೇಜ್ ಅನ್ನ ಇದ್ರೂ ಕೂಡ ಏನೂ ಆಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ರು. ಅದೇ ಒಂದು ತಪ್ಪನ್ನ ಈಗ ಅದನ್ನ ತಗೊಂಡಿದ್ದಾರೆ. ಎಲ್ಲ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತಹ ಪ್ರತಿಯೊಂದು CCTV ಕ್ಯಾಮ್ರಾನ ಚೆಕ್ ಮಾಡ್ತಿದ್ದಾರೆ. ಈಗ ಅದರಲ್ಲಿ ಆ ಒಂದು CCTV ಕ್ಯಾಮ್ರಾದಲ್ಲಿ ಯಾರ್ಯಾರು ಸರಿಯಾಗಿದ್ದಾರಲ್ಲ ಹೇಳೋ ಸಮಯದಲ್ಲಿ ಉತ್ತರ ಪ್ರಶ್ನೆದೊಂದಿಗೆ ಅಂಥವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದು ನಮ್ಮ ಒಂದು ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ, ಇವತ್ತೇ ನಡೆದಿರತ್ತೆ. ಇನ್ನು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆ ಇದಾವಲ್ಲ, ಎಲ್ಲ ಒಂದು ಜಿಲ್ಲೆಯಲ್ಲಿ ಏನಾದರೂ ಚೆಕ್ ಮಾಡಿದರೆ ಸುಮಾರು 200ರಿಂದ 300 ಶಿಕ್ಷಕರು ಸಸ್ಪೆಂಡ್ ಆಗುವ ಸಾಧ್ಯತೆ ಇರತ್ತೆ. ಈಗ ಮೊದಲನೇ ಅಕ್ರಮ ತಿಳಿಸ್ಕೊಟ್ಟಿದ್ದೇನೆ, ಎರಡನೇ ಅಕ್ರಮ ನೋಡಿ. ರಶ್ಮಿ ಎಂಬ ಅಪರಿಚಿತ ಮಹಿಳೆ, ಅಪರಿಚಿತ ಮಹಿಳೆಯ ಪಾತ್ರ ನೋಡಿ. CCTV ಫುಟೇಜ್ ನಲ್ಲಿ ಈ ಮಹಿಳೆ ಪರೀಕ್ಷಾ ಹಾಲ್ನಲ್ಲಿ ಪ್ರವೇಶಿ ವಿದ್ಯಾರ್ಥಿಗಳಿಗೆ ಅನಧಿಕೃತ ಸಹಾಯ ನೀಡುವುದನ್ನು ಕಾಣಲಾಗಿದೆ. ಅಂದ್ರೆ ಈಗ SSLC ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಿರ್ತಾರೆ, ಆ ಒಂದು ಬರೆಯೋ ಸಮಯದಲ್ಲಿ ಕಾಫಿ ತಂದು ಕೊಡೋದು, ಅದೇ ರೀತಿಯಾಗಿ ಅವರಿಗೆ ಉತ್ತರ ಹೇಳೋದು, ಈ ರೀತಿಯಾಗಿ ಮಾಡಿದಿರುವಂತ ಈ ಒಂದು ಮಹಿಳೆ ಮುಂದ್ಗಡೆ ಅವ್ರ ಹೆಸರು ತಿಳಿಸ್ಕೊಟ್ಟಿದ್ದಾರೆ, ಮುಂದ್ಗಡೆ ಹೆಸರು ಸಮೇತ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ಒಂದು ಶಾಲೆಯಲ್ಲಿರುವಂತ ಶಿಕ್ಷಕ ಕೂಡ ಆಗಿರ್ಬೋದು, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಹೆಸರು ಮುಂದ್ಗಡೆ ಇರತ್ತೆ, ತಿಳಿಸ್ಕೊಡ್ತಾನೆ. ಈ ರೀತಿಯಾಗಿ ತಪ್ಪನ್ನ ಮಾಡಿದರೆ ಅದೊಂದು ಕಾರಣಕ್ಕಾಗಿ ಸಿಕ್ಕಿಬಿದ್ದಿದ್ದಾರೆ. ಶಿಕ್ಷಕರ ಸಹಭಾಗಿತ್ವತೆ, ಕೆಲವು ಶಿಕ್ಷಕರು ಈ ಒಂದು ಅಕ್ರಮಕ್ಕೆ ಸಹಕರಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದಾಗ ಆ ಒಂದು ಶಿಕ್ಷಕರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದು ಚಿತ್ರದುರ್ಗದಲ್ಲಿ ನಡೆದಿರುವಂತ ಘಟನೆ. ಯಾರ್ಯಾರು ಏನು ಅಂತ ಹೆಸರು ನೋಡಿ. ಇಲ್ಲಿ ಕೆಂಚಮೂರ್ತಿ ಅಂತೇಳಿ, ಇಲ್ಲಿ ರೋಷನ್ ಆರ ಅಂತೇಳಿ, ಕವಿತಾ ಅಂತೇಳಿ ಆ ಒಂದು ಶಿಕ್ಷಕ ಹೆಸರು ಕವಿತಾ, ಶಿವಕುಮಾರ, ರಂಗಮ್ಮ, ಅದೇ ರೀತಿ ವಿಜಯಲಕ್ಷ್ಮಿ, ಉಮಾಪತಿ, ಇನ್ನೂ 3 ಶಿಕ್ಷಕರಿದ್ದಾರೆ. ಅವ್ರ ಹೆಸರು ತಿಳಿಸ್ಕೊಟ್ಟಿಲ್ಲ, ಆದ್ರೆ ಆ ಒಂದು ಮಾಹಿತಿ ಬಂದಿರತ್ತೆ. ಅಧಿಕಾರಿಗಳು ವಿರುದ್ಧ ಕ್ರಮ, DDPO ಮಂಜುನಾಥ ಮತ್ತು BOE ಅದೇ ರೀತಿಯಾಗಿ ನಾಗಮೂರ್ತಿ ಅವರಿಗೆ ಸುಬಾನ ನೋಟಿಸ್ ಕಳಿಸಿಕೊಟ್ಟಿದ್ದಾರೆ, ನೀಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರತ್ತೆ. ಇದರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ. ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡೋದು ತಪ್ಪ ಅಥವಾ ಸರಿನಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇದು ಅವ್ರಿಗೆ ಹೇಳಿರ್ತಾರೆ, ವರ್ಷಗಟ್ಟಲೆ ಓದಿರ್ತಾರೆ, ಆ ಒಂದು ವರ್ಷಗಟ್ಟಲೆ ಓದಿದ್ದು ಬರೇ 10 ನಿಮಿಷದಲ್ಲಿ ಕಾಪಿ ಹೇಳ್ತಾರೆ. ಅಂದ್ರೆ ಯಾವ ರೀತಿಯಾಗಿ ಇವ್ರಿಗೆ ಆಗ್ತಿರ್ಬೋದು ಕಮೆಂಟ್ನಲ್ಲಿ ತಿಳಿಸಿ. ಸರ್ಕಾರದಿಂದ ಬರೀ ಅವರಿಗೆ ಟೈಮ್ ಕೂಡ ಕೊಟ್ಟಿರುತ್ತೆ, ಅದ ನಂತರ ವರ್ಷಗಟ್ಟಲೆ ಓದೋದಕ್ಕೆ ಸಮಯ ಕೂಡ ಕೊಟ್ಟಿರುತ್ತೆ, ಸರಿಯಾಗಿ ಶಿಕ್ಷಕರನ್ನ ಕೂಡ ನೇಮಕಾತಿ ಮಾಡ್ಕೊಂಡಿರ್ತಾರೆ. ಇಲ್ಲಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದೇ ಇರೋದಕ್ಕೆ ಕಾರಣ ಏನಂದ್ರೆ ಶಿಕ್ಷಕರು, ಮುಖ್ಯವಾಗಿ ಶಿಕ್ಷಕರು, ಅಲ್ಲಿರುವಂತ ವ್ಯವಸ್ಥೆ, ಅಂದ್ರೆ ಪಾಠ ಸರಿಯಾಗಿ ಹೇಳೋದಿಲ್ಲ ಆ ಒಂದು ಶಿಕ್ಷಕರು, ಇದೊಂದಾಗಿರತ್ತೆ. ಅದ ನಂತರ ಸರಿಯಾಗಿ ವಿದ್ಯಾರ್ಥಿಗಳು ಕಲ್ತಿರಲ್ಲ, ಇದೊಂದಾಗಿರತ್ತೆ. ಕನ್ನಡ ಬರೆಯೋದಕ್ಕೆ ಬರೋದಿಲ್ಲ ಕೆಲವು ಜನರಿಗೆ, ಈಗ ಕನ್ನಡ ಓದೋದಕ್ಕೆ ಬರೋದಿಲ್ಲ ಕೆಲವು ಜನರಿಗೆ, ಈ ರೀತಿಯಾಗಿ ಆಗ್ತಾ ಇರತ್ತೆ. ಅಂತ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಶಿಕ್ಷಕರು ಪಾಠ ಹೇಳೋದಿಲ್ಲ. ಅಂತ ಒಂದು ವಿದ್ಯಾರ್ಥಿಗಳಿಗೆ ಹೇಳೋ ಸಲುವಾಗಿ ಅವ್ರು ಹೋಗಿರ್ತಾರೆ, 10 ಮಾರ್ಕ್ಸೋ 20 ಮಾರ್ಕ್ಸೋ 50 ಮಾರ್ಕ್ಸೋ ಅಂತ ಒಂದು ಸಮಯದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಇದೊಂದು ಕಾರಣಕ್ಕಾಗಿ
10 ಜನ ಶಿಕ್ಷಕರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಘಟನೆ ನಡೆದಿರತ್ತೆ. ಅದೇ ಒಂದು ಕಾರಣಕ್ಕೆ ಇನ್ನೂ ಸುಮಾರು 10 ರಿಂದ 15 ದಿನ ರಿಸಲ್ಟ್ ಅನ್ನ ಮುಂದೆ ಹೋಗುವ ಸಾಧ್ಯತೆ ಇದೆ. ಬಂದ್ರೆ ಇದೊಂದು ವಾರದಲ್ಲಿ ಬರತ್ತೆ 8ನೇ ತಾರೀಕು ಒಳಗಾಗಿ, ಇಲ್ಲ ಅಂದ್ರೆ ಮತ್ತೆ 10 ಜನ ಮುಂದ್ಗಡೆ ಹಾಕ್ತಾರೆ. ಇದು